ನಮಸ್ತೆ 24x7 ಕನ್ನಡಕ.comಗೆ ಸ್ವಾಗತ ಸುಸ್ವಾಗತ ವೀಕ್ಷಕ. ನಾವು ಈಗ ಭೇಟಿ ಮಾಡಲು ಬಂದಿರುವಂತದ್ದು ಆರೋಳಿ ಪಂಚಾಯಿತಿಯ ಮಾಜಿ ಅಧ್ಯಕ್ಷರನ್ನು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಎಂ ಮಲ್ಲಪ್ಪ. ಎಂ ಮಲ್ಲಪ್ಪ. ಸರ್, ಇದೇ ಮೊದಲನೇ ಬಾರಿ ಸರ್ ನೀವು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು? 4ನೇ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ಶತದ 4ನೇ ಬಾರಿನೂ ಸಹ ವಿಜೇತರಾಗಿರುವಂತದ್ದು ಸರ್. ಸತತ 4ನೇ ಬಾರಿನೂ ವಿಜೇತರಾಗಿರೋದು ಒಂದು ವಿಶೇಷ ಏನಂತಂದರೆ, ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದವನಾಗಿದ್ದು 3 ಬಾರಿ ಸಾಮಾನ್ಯ ಅಭ್ಯರ್ಥಿಗಳ ಜೊತೆ ಸಾಮಾನ್ಯ ಸ್ಥಾನದಿಂದ, 4ನೇ ಬಾರಿ ಮೀಸಲು ಸ್ಥಾನದಿಂದ ಸ್ಪರ್ಧೆ ಮಾಡಿರೋದು. ಅದೇ ರೀತಿ ಆರೋಳಿ ಹಾಲಿನ ಉತ್ಪಾದಕರ ಒಕ್ಕೂಟಕ್ಕೆ 2 ಬಾರಿ ಸಾಮಾನ್ಯ ಸ್ಥಾನದಿಂದ ಗೆದ್ದು ನಿರ್ದೇಶಕ ಆಗಿರುವಂಥದ್ದು. ಜೀವನ ಸಂಪೂರ್ಣವಾಗಿ ಇಡೀ ಜೀವನನೇ ಹೋರಾಟದ ಜೀವನ. ನಾವು ಆರ್ಥಿಕವಾಗಿ ನಮ್ಮ ಮನೆ ಕಡೆ ಸ್ಥಿತಿವಂತರಲ್ಲ, ಆಸ್ತಿವಂತರು ಅಲ್ಲ. ನಮ್ಮ ವಿದ್ಯೆ, ಮಾತು, ಜನ ಇಷ್ಟೇ ಆಸ್ತಿ. 1 ವರ್ಷಕ್ಕೆ ಇವತ್ತು ಅಷ್ಟೇನೆ ತುಂಬ ಬಡತನ. ಕೂಲಿ ಮಾಡಿ ನಮ್ಮ ಅಪ್ಪ ಅಮ್ಮ ಓದಿಸಿದ್ದು ಮಾಡಿದ್ದು. 81ರಲ್ಲಿ BA ಡಿಗ್ರಿ ಆಯಿತು, 83ರಲ್ಲಿ MA ಡಿಗ್ರಿ ಆಯಿತು. ಅದಾದಮೇಲೆ LLB ಇನ್ಕಂಪ್ಲೀಟ್ ಆಯಿತು. 86ರಲ್ಲಿ KHDCನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಸಿಕ್ತು. ಕೆಟ್ಟದ್ದನ್ನು ಸಹಿಸೋಕ್ಕೆ ಅಂತ ಗುಣ ಇಲ್ಲ. ಏನು ಜಗಜೀವನ್ ರಾವ್ ಅವರು ಸತ್ರು ಅವತ್ತು KHDCನಲ್ಲಿ ನೀಲಕಂಠರಾಜು ಅಂತೇಳಿ IAS ಆಫೀಸರ್ MD ರಜಾ ಡಿಕ್ಲೇರ್ ಮಾಡಲಿಲ್ಲ. ಇದು ಕಾರ್ಪೊರೇಷನ್ನು ಇನ್ನೊಂದು ದಿವಸ ರಜಾ ಅವೇಲ್ ಮಾಡಿ ರಜಾ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ನೀಲಕಂಠರಾಜು ಮೇಲೆ ಜಗಳ ಮಾಡಿ, ಹೊಡೆದಾಟ ಮಾಡಿ, ನೋಟಿಸ್ ತಗೊಂಡು ಕೆಲಸನ ಬಿಟ್ಟು ಬಂದಂಥವನು, ರಾಜಕೀಯ ಪ್ರವೇಶ ಮಾಡಿದಂಥವನು. ಆಗಿಂದಲೂ ರಾಜಕೀಯದೇ ಹೋರಾಟ ಪ್ರಾರಂಭ. ನನ್ನ ರಾಜಕೀಯದ ಪ್ರವೇಶ ಜನತಾ ಪಕ್ಷ, ಆ ನಂತರ ಜನತಾದಳದಿಂದ ಮೆಂಬರ್ ಆಗಿದ್ದು. ಸಿಂಧೆ ಅವರಿಗೆ ಒಂದು ಎಲೆಕ್ಷನ್ ಭಾರಿ ಹೋರಾಟ ಮಾಡಿದೆ. 95ರ MLA ಎಲೆಕ್ಷನಲ್ಲಿ ನಾನು ಆರೋಳಿ ಪಂಚಾಯಿತಿ ಅಧ್ಯಕ್ಷ. ಹೋರಾಟ ಮಾಡಿ ಅವರ ಗೆಲುವಿಗೆ ಶ್ರಮ ವಹಿಸಿದ್ದು. ಸಿಂಧೆ ಅವರಿಗೆ ಅತಿ ಆಪ್ತರಲ್ಲಿ ನಾನು ಕಾರಲ್ಲಿ ಕುಂಡಿಸ್ಕೊಂಡು ವಿಧಾನಸಭೆಗೆ ಅಂತ ಹೋಗುವಂಥದ್ದು ಇದು. ಅವ್ರ ಜೊತೆಗೆ ಅವರು ಕ್ಷೇತ್ರ ಜನಗಳಿಗೆ ಏನು ಮೋಸ ಮಾಡ್ತಿದ್ರು ಅನ್ನೋದನ್ನ ಹತ್ರ ಇದ್ದು ಕಂಡು, ಲೀಡರ್ಗಳು ಓಟ್ ಹಾಕಿದವರು ಹೋದಾಗ ಸುಳ್ಳು ಹೇಳೋದು, ಅವ್ರಿಗೆ ಸುಮ್ಮನೆ ವೃಥ ತಿರುಗಿಸೋದು, ಅಭಿವೃದ್ಧಿ ಕೆಲಸನ ವೇಗವಾಗಿ ಮಾಡದೇನೆ ಜನಗಳನ್ನ ಓಟ್ ಹಾಕೋಕ್ಕೋಸ್ಕರ ಮದುವೆಗೆ ಕಾಸು, ಸೋಮನಕ್ಕೆ ಕಾಸು, ಇಂಥ ಚಿಲ್ಲರೆ ಕಾಸು ಕೊಟ್ಟು ಮಾಡ್ತಿದ್ದನ್ನ ವಿರೋಧ ಮಾಡಿ ಅವ್ರ ಜೊತೆ ಹೊಡೆದಾಟದ ರಾಜಕೀಯ, ಹೊಡೆದಾಟ, ಬೈದಾಟ, ಈ ತಳ್ಳಾಟದ ರಾಜಕೀಯ ಅಷ್ಟೊಂದೆಲ್ಲ ವಿರುದ್ಧ ಶತಾಯಗತಾಯ. ಅವರು ನನ್ನನ್ನೇ ಮುಗಿಸ್ಬಿಡ್ಬೇಕು ಅಥವಾ ನಾನು ಅವರ ಕಟ್ಟ ವಿರೋಧಿ ಅಂತೇಳಿ ಇಡೀ ಅವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 2 ಜಿಲ್ಲೆ ಆಗಿದೆ. ಅವತ್ತು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು 8 ವಿಧಾನಸಭಾ ಕ್ಷೇತ್ರ ಆಯಿತು, ಅಷ್ಟರಲ್ಲೂ ನಾನು ಚಿರಪರಿಚಿತ. ಈ ಜಿಲ್ಲಾ ಪಂಚಾಯಿತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಏನಿತ್ತು, ಅದರಲ್ಲಿದ್ದಂಥ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಲೆ ಕೊಡೋರು. ಆರೋಳಿ ಪಂಚಾಯಿತಿ ಅಧ್ಯಕ್ಷ ಅಂತ ಅಂದರೆ ಎಲ್ಲರ ಜೊತೆಲೂ ಅಷ್ಟೊಂದು ಅನ್ಯೋನ್ಯವಾಗಿ ಅಷ್ಟೊಂದಾಗಿದೆ. ಹಂಗಾಗಿ ಏನೋ ಈ ನಯ ವಿನಯ, ಜನಗಳ ಜೊತೆಲಿ ಬರೆಯೋದು, ಸಾರ್ವಜನಿಕರ ಕಷ್ಟ ಸುಖಕ್ಕೆ ಇದಾಗೋದು, ಸ್ನೇಹಿತರನ್ನ ಇದು ಮಾಡೋದು, ಹಿರಿಯರನ್ನ ದೊಡ್ಡವ್ರನ್ನ ಅಣ್ಣ ಅಪ್ಪ ಅನ್ಕೊಂಡು ಏನು ಇದು ಮಾಡಿದ್ದೀನಿ. ನನ್ನ ಜೀವನ, ನನ್ನ ಮಕ್ಕಳ ಜೀವನ, ನನ್ನ ಸಂಸಾರ, ನಾನು ಹಾಕೋ ಬಟ್ಟೆ, ನಾನು ಕಟ್ಟಿರೋ ಮನೆ, ನಾನು ವಾಸ ಮಾಡೋ ಮನೆ, ಇವತ್ತು ಈ ದೇವಸ್ಥಾನಕ್ಕೆ ಏನು 2 ಕೋಟಿ ರೂಪಾಯಿಗೂ ಹೆಚ್ಚು ಇವಾಗ ಖರ್ಚು ಮಾಡಿದ್ದೀವಿ. ಇದೆಲ್ಲ ಜನಗಳಿಂದ ಬಂದಂಥದ್ದೇ, ಜನಗಳು ಕೊಟ್ಟಿದ್ದಷ್ಟೇ ಅಂಥದ್ದೇ. ನಂದಾಗಲಿ, ನಮ್ಮ ತಾತನಿಂದ ಬಂದಿದ್ದಾಗಲಿ, ನಮ್ಮ ತಂದೆಯಿಂದ ಬಂದಿದ್ದಾಗಲಿ ವರ್ಷಕ್ಕೆ 5 ರೂಪಾಯಿ ಬರುವಂಥದ್ದು ಇಲ್ಲ. ಸಿಂಧೆ ಅವ್ರನ್ನ ಎಗನೆಸ್ಟ್ ಮಾಡಿಕೊಂಡು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರನ್ನ ಗುಂಪನ್ನ, ಸಿಂಧೆ ಅವರ ವಿರುದ್ಧ ಕುಮಾರಸ್ವಾಮಿ ಅವರ ಜನತಾದಳದ ಕುಮಾರಸ್ವಾಮಿ ಅವರ ಗುಂಪನ್ನ ಆಪ್ತನಾದೆ. ಕುಮಾರಸ್ವಾಮಿ ಅವರ ಹತ್ರ ತುಂಬ ಆಪ್ತ. ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ವಾರಗಟ್ಟಲೆ ಡೆಲ್ಲಿನಲ್ಲಿ ನನ್ನನ್ನು, ನಮ್ಮ ಗುಂಪನ್ನ ಇರಿಸ್ಕೊಂಡು
ಅವತ್ತು ಆ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಅವತ್ತಿನ ಸೆಂಟ್ರಲ್ ಮಿನಿಸ್ಟ್ರುಗಳು ಒಂದು ಸ್ಟೇಜಲ್ಲೆಲ್ಲರೂ ಅಲ್ಲಿ ಭಾಷಣ ಮಾಡಿ ಎಲ್ಲ ಇದು ಮಾಡಿ ತುಂಬ ಹತ್ರ ಇದ್ದೆ, ತುಂಬ ಹತ್ರ ಇದ್ದೆ ಅವರ ಫ್ಯಾಮಿಲಿ. ಕುಮಾರಸ್ವಾಮಿ ಅವರು ಸರಿಯಾಗಿ ಜನಗಳಿಗೆ ಸ್ಪಂದಿಸ್ದೇನೆ, MP ಆಗಿ ಕ್ಷೇತ್ರಕ್ಕೆ ಬರದೇನೆ ಜನಗಳಿಗೆ ಇಂದ ಏನು ದೂರ ಆಗಿ ಮುಖ್ಯಮಂತ್ರಿಯಾಗಿನೂ ನಮ್ಮ ತಾಲೂಕನ್ನ ನಮ್ಮ ಕ್ಷೇತ್ರನ ಕಡೆಗಣಿಸಿದ್ರು ಅನ್ನೋ ಒಂದೇ ಇದಕ್ಕೆ ಅವರಿಂದ ವಿರೋಧ ಆಗಿ ಆರೋಳಿ ಪಂಚಾಯತಿ ನಾನು ಅಧ್ಯಕ್ಷ ಆಗಿ ಆರೋಳಿ ಅಭಿವೃದ್ಧಿಗೆ ನಾನು ದುಡ್ಡು ಕೇಳಿದಾಗ ಕೊಡದೇನೆ ಜಾತಿ ರಾಜಕಾರಣ ಮಾಡಿದ್ರು. ಒಕ್ಕಲೂರಲ್ಲೆಲ್ಲವರೇ ಅವ್ರು ಹೇಳಿದ್ದು 25 ಲಕ್ಷ ಬರ್ಕೊಟ್ಬಿಡೋದು, 50 ಲಕ್ಷ ಬರ್ಕೊಟ್ಬಿಡೋದು, ಹಂಗಾಗಿ ಅವರು ಈ ಆರೋಳಿಗೆ ಬಂದಾಗ ಕೋಪ ಅತಿರೇಕ ನನಗೆ ತಡೆಯೋಕ್ಕಾಗಿಲ್ಲ. ನನ್ನ ಸ್ವಂತಕ್ಕೆ ಕೇಳಲಿಲ್ಲ. ಕುಮಾರಸ್ವಾಮಿ ಅವರಿಗೆ ಹೂನಾರ ಹಾಕೋಕ್ಕೆ ಹೂನಾರ ಕೊಟ್ಟು ನಿಲ್ಲಿಸಿದ್ರು. ಕುಮಾರಸ್ವಾಮಿ ಅವ್ರಿಗೂ ನನಗೂ ಎದುರುಗಡೆ ನಿಂತಿದ್ದು, ಪಕ್ಕದಲ್ಲಿ ಬೈಕ್ ಇತ್ತು. ಈತನಿಗಿಂತ ಇದೇ ವಾಸಿ ಅಂತೇಳಿ ಆ ಬೈಕ್ಗೆ ಅವ್ರಿಗೆ ಹಾಕುವಂಥ ಹೂನಾರ ಬೈಕ್ ಹಾಕ್ಬಿಟ್ಟು ನಾನು ಹೋಗಿ ಪಂಚಾಯತಿ ಆಫೀಸರ್ ಕುಂತಂಥದ್ದು. ಬಂದರು ಕುಮಾರಸ್ವಾಮಿ ಅವರು ಪಕ್ಕದಲ್ಲಿ ಕುಂಡಿಸ್ಕೊಂಡ್ರು. ನಿಮ್ದೇನು ಕೇಳೋದಿಲ್ಲ, ನಿನ್ನ ಸ್ವಂತ ಕೇಳೋದಿಲ್ಲ, ಊರಿಗೆ ಕೇಳ್ತಿ, ಅದೇ ನಿಧಾನಕ್ಕೆ ಕೇಳು ಅಂತೇಳ ಕನ್ವಿನ್ಸ್ ಮಾಡಿದ್ರು. ಆದರೂ ಅವ್ರ ಜೊತೆಲಿ ಯಾಕೋ ಒಗ್ಗಕ್ಕಾಗಲಿಲ್ಲ. ಬಿಟ್ಟು ಕಾಂಗ್ರೆಸ್ಗೆ ಬದಲಾವಣೆ ಆದ. ಇವತ್ತು DK ಸಾಹೇಬರು, DK ಸುರೇಶ್ ಸಾಹೇಬರು ಅಷ್ಟೇ ಆತ್ಮೀಯತೆಯಿಂದ ಇದ್ದಾರೆ. ಮೇಯ್ನಾಗಿ ಕಾರಣ ಕುಮಾರಸ್ವಾಮಿ ಅವರಿಂದ ದೂರ ಆಗಲಿಕ್ಕೆ ಕಸಾಯಿಖಾನೆ ಮೇಯ್ನ್ ಕಾರಣ. ಅದೇನೆ ಕಸಾಯಿಖಾನೆ ಏನು ಫಸ್ಟ್ ಅದು 83ರಲ್ಲಿ ಹೆಗ್ಡೆಯವರು ಕಾಲದಲ್ಲಿ ಆಗಿದ್ದದು. ಫಸ್ಟು ಇದರಲ್ಲಿ ದೇವನಹಳ್ಳಿಗೆ ಇದಾಯಿತು. ಹೆಗ್ಡೆಯವರು ನಗರ ಪ್ರದಕ್ಷಿಣೆ ಹೋದಾಗ ಬೆಂಗಳೂರು ನಗರನ ಏನೋ ಆಸ್ಟಿಂಗ್ ಟೌನು, ಶಿವಾಜಿನಗರ, ಆ ದಂಡು ಪ್ರದೇಶದಲ್ಲಿ ಆ ದನಗಳನ್ನ ಕಟಾವು ಮಾಡೋದು ಅದನ್ನು ನೋಡಿ ಅವರೇನು ಮಾಂಸಾಹಾರಿಗಳಿಗೆ ವಿರುದ್ಧ ಅಲ್ಲ, ನಾವು ಮಾಂಸಾಹಾರಿಗಳಿಗೆ ವಿರುದ್ಧ ಅಲ್ಲ, ಮಾಂಸ ತಿನ್ನೋರು ವಿರುದ್ಧ ಅಲ್ಲ, ನಾವು ಮಾಂಸ ತಿನ್ನುವಂಥವ್ರೆ. ಅದು ಆಹಾರ ಪದ್ಧತಿ. ಇಂತಿದ್ದವರು ಎಲ್ಲರೂ ಬರೇ ಸಸ್ಯಾಹಾರಿನೇ ಆದ್ರೂ ಆಹಾರ ಹೊಂಚೋದು ಕಷ್ಟ ಎಲ್ಲ. ಯಾರ್ಯಾರು ಏನೇನು ನಡ್ಕೊಂಬಂದದ್ದು ಆಹಾರ ಪದ್ಧತಿಯಲ್ಲಿ ದೊಡ್ಡದನ್ನ ಚಿಕ್ಕದು ತಿನ್ನಬೇಕು, ಚಿಕ್ಕದನ್ನ ಇದು ಮಾಡೋದು ಅದು ರೂಢಿ. ಅವ್ರ ಉದ್ದೇಶ ಏನಿತ್ತು ಹೆಗ್ಡೆಯವ್ರದ್ದು ಅಂದರೆ, ಈ ಸಿಟಿ ಮಧ್ಯದಲ್ಲಿ, ನಗರ ಮಧ್ಯದಲ್ಲಿ ಇರೋದು ಬೇಡ, ಹೊರಗಡೆ ಇರಲಿ ಅಂತೇಳಿ ಸಿಟಿ ಬಿಟ್ಟು ಹೊರ ಪ್ರದೇಶದಲ್ಲಿ ಹಾಕಿ ಅನ್ನೋ ಒಂದು ಉದ್ದೇಶ. ಅದು ಫಸ್ಟು ದೇವನಹಳ್ಳಿಗೆ ಹೋಯ್ತು. ದೇವನಹಳ್ಳಿ ಜನ ಹೋರಾಟ ಮಾಡಿದ್ರು, ಅಲ್ಲಿ MLA ಹೋರಾಟ ಮಾಡಿದ್ರು, ಅಲ್ಲಿ ಕ್ಯಾನ್ಸಲ್ ಆಯಿತು. ಆನೆಕಲ್ಲಿನ ಇಗ್ಲೂರಿಗೆ ಬಂತು. ಅಲ್ಲಿ ನಾರಾಯಣಸ್ವಾಮಿ ಅವರು BJP MLA ಆಗಿ ಅದು ಬೇಡ ಅಂತೇಳಿ ಹೋರಾಟ ಮಾಡೋದು. ಅಲ್ಲಿ 10 ವರ್ಷ ಆಯಿತು, ಇಲ್ಲಿ 10 ವರ್ಷ ಆಯಿತು ಆನೆಕಲ್ಲಲ್ಲಿ. ಲಾಸ್ಟ್ ಆನೆಕಲ್ದು ವಜಾ ಆಯಿತು. ಅವು ಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಬೇರೆ ಜಾಗ ಕೊಡ್ತೀನಿ ಅಂತೇಳಿ BBMP ಇದನ್ನು ಒಂದು ವಾಗ್ದಾನ ಕೊಡ್ತು ಕೋರ್ಟ್ಗೆ. ಆ ಪ್ರಕಾರ 3ನೇ ಜಾಗ ಇಲ್ಲಿ ಕೊಟ್ಟರು. ಅವರು MLA ಅವರ ನಮ್ಮ ಪಾರ್ಟಿ MLA ಆಗಿ ಅವರು ಇದಕ್ಕೆ ಏನು ಹೋರಾಟ ಮಾಡಬೇಕಾಗಿತ್ತು, ಇದು ಬೇಡ ನಮ್ಮ ಕ್ಷೇತ್ರಕ್ಕೆ ಅಂತೇಳಿ ಅವರೇನೋ ಪಂಚಾಯತಿ ಅಧ್ಯಕ್ಷನಾದ ನನಗೆ ಲೈಸೆನ್ಸ್ ಕೊಡು ಕಸಾಯಿಖಾನೆಗೆ. ಏನು 41 ಎಕರೆಯಲ್ಲಿ ದನ ಕಟಾವು ಮಾಡುವಂಥದ್ದು. ಇವತ್ತು ಬೆಂಗಳೂರು ಸಿಟಿಯಿಂದ ನಾವೊಂದು 30 ಕಿಲೋಮೀಟರ್ಲಿದ್ದೀವಿ. ಬೆಂಗಳೂರು ಸಿಟಿ ಜಿಲ್ಲೆಯಿಂದ ನಮ್ಮ ರಾವಗೋಡ್ಲು ಬಾರ್ಡ್ರಿಂದ 8 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಅಂಥದ್ದು ಬಂದು ಇದು ಅರೆ ನಗರ ಪಟ್ಟಣ ಇವತ್ತು ಮುನ್ಸಿಪಾಲ್ಟಿ ಆಗಿ ಬದಲಾವಣೆ ಆದೇಶ ಆಗಿದೆ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಆರಳ್ಳಿ ಹೋದೆ ಆದೇಶ ಆಗಿದೆ, ನಾವು ಮಾಡ್ಬೋದು ಅಂತ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಮೊನ್ನೆ ಮೀಟಿಂಗಲ್ಲಿ. ಆಯ್ತದೆ. ಇಂಥ ಜಾಗದಲ್ಲಿ ಆಗ್ದಾಗ ಒಬ್ಬರು MLA ಆದವರು ಅದು ನಮಗೆ ಬೇಡ ಅಂತ ಇಲ್ಲ. ಏನಕ್ಕೋ ಮರ್ಜಿಗೆ ಯಾರ್ದೋ ಮರ್ಜಿಗೆ ಇದಾಗ್ಬಿಟ್ಟು ದುಡ್ಡು ತಿನ್ಬಿಟ್ಟು ಬಂದು ನಮ್ಮ ವಿರುದ್ಧ ಇಲ್ಲಿ ಭಾಷಣ ಮಾಡ್ತಾರೆ. ನಮ್ಮ ಹೋರಾಟ ನಮ್ಮೂರು ಬೇಡ, ನಮ್ಗೆ ಚೆನ್ನಾಗಿರ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕು ಚೆನ್ನಾಗಿರ್ಬೇಕು, ನಮ್ಮ ಜಿಲ್ಲೆ ಚೆನ್ನಾಗಿರ್ಬೇಕು, ನಮ್ಮ ಜಿಲ್ಲೆಗೆ ಬೇಡ, ಅದು ನಮ್ಮ ತಾಲೂಕು ಬೇಡ, ಬೇರೆ ಎಲ್ಲಾದರೂ ಮಾಡಲಿ ಅಂತ ನಮ್ಮ ಹೋರಾಟ ಇದ್ದರೆ ಅವ್ರು ನಮ್ಮ ಮೇಲೆ ಅಯ್ಯೋ ಯಾರೋ ಮಾಡ್ತಾರೆ ಅದನ್ನು ನಂಬೇಡಿ ಅನ್ನೋದು. ನಾವು ಹಗಲು ರಾತ್ರಿ ಬಿಸಿಲು ಮಳೆ ಅಂದರೆ ಹೋರಾಟ ಮಾಡ್ತೀವಿ ಅದರಿಂದ. ಅವರೆಲ್ಲೋ ದುಡ್ಡು ತಿಂದ್ಬಿಟ್ಟು ಬಂದು ಜನಗಳಿಗೆ ಸುಳ್ಳು ಹೇಳಿ ಇದು ಮಾಡಿ ಹೋಗುವಂಥದ್ದು. ಅದನ್ನು ಈ ಹೋರಾಟ ಮಾಡಿ ಸರ್ಕಾರದ ಹಂತದಲ್ಲಿ, ರಾಜಕಾರಣ ಅಧಿಕಾರಿಗಳ ಹಂತದಲ್ಲಿ ತಡೆ ಹಿಡಿದೆ. ಹೈಕೋರ್ಟಲ್ಲಿ DC SP ಲೋಕಲ್ ಬಾಡಿ ಪಂಚಾಯತಿ ಜೊತೆ ಒಂದಾಗಿ ನಮಗೆ ರಕ್ಷಣೆ ಕೊಡಲಿಲ್ಲ ಅಂತೇಳಿ ಹೈಕೋರ್ಟ್ಗೆ ಏನು ಹಾಕೊಂಡ ಕಂಟೆಂಪ್ಟ್ ಆಫ್ ಕೋರ್ಟ್ SP DC ಮೇಲೆ. ಆ ಇದರಲ್ಲಿ
ಕುಮಾರಸ್ವಾಮಿ ಅವರು MP ಎಲೆಕ್ಷನ್ಗೆ ಈಗ ಪೂಜೆ ಮಾಡಿ 3-4 ದಿವಸದಿಂದ ಮಾಡ್ತಾರೆ. MP ಎಲೆಕ್ಷನ್ನು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಯಾರೋ ಕಾಸು ತಿನ್ನಕ್ಕೆ, ಯಾರೋ ಕಾಸು ಮಾಡೋಕ್ಕೋಸ್ಕರ ಯಾವುದೋ ಇದು ಮಾಡ್ತಾರೆ. ಅದು ತಲೆ ಕೊಡ್ಬೇಡಿ, ನಾನು DC ಗೆ ಹೇಳ್ಬಿಟ್ಟಿದ್ದೀನಿ, SP ಗೆ ಹೇಳ್ಬಿಟ್ಟಿದ್ದೀನಿ, ಕಸಾಯಕನ ಏನೂ ಇಲ್ಲ. ಈಗ ಪೂಜೆ ನಡೀತಾ ಇದೆ, ಅವ್ರ ಪತ್ತೆ ಇಲ್ಲ. ಬಂದು ಇಲ್ಲದ ಜನಗಳಿಗೆ ತಪ್ಪು ದಾರಿಗೆ ಎಳೆದು ತಪ್ಪು ಮಾಹಿತಿನ ಕೊಟ್ಟು ಜನನ ವಂಚನೆ ಮಾಡೋದಿದ್ದಾರೆ. ಜನನು ಸ್ವಲ್ಪ ಅನುಭವಿಸ್ಲಿ ಅಂತ 4 ದಿವಸದಿಂದ ನಾನು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಮತ್ತೆ ಏನೋ ನಿನ್ನೆ ಸಿದ್ದಾಪುರ ಅವರೆಲ್ಲ ಹಳ್ಳಿಗೆ ಹೋದಾಗ ತಿರ್ಗಿ ಅದೇ ಮಂತ್ರ, ಪಂಚಾಯತಿಯವರು DC ಕೇಳಿದೆ ನಾನು, ಪಂಚಾಯತಿಯವರೇನೋ ಲೆಟ್ರ್ ಕೊಡಲಿ ಅಂತ ಹೊರೆ ಕೊಟ್ಟಿದ್ದೀವಿ. DC ಗೆ ಹೊರೆಗಟ್ಟಲೆ ಕೊಟ್ಟಿದ್ದೀವಿ, DC ಗೆ SP ಗೆ ಕೋರ್ಟ್ಗೆ ಎಲ್ಲ ಹೊರೆಗಟ್ಟಲೆ ಕೊಟ್ಟಿದ್ದೀವಿ. ಯಾಕೆ ಆರೋಳಿ ಬೇಡ ಅನ್ನೋದಕ್ಕೆ ಅವರು ಸ್ವಲ್ಪ ತಿಳಿದು ಮಾತಾಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು ತೂಕಗಳು, ನಾವು ಅವ್ರನ್ನ ಅವೇಳನವಾಗಿ ಮಾತಾಡೋದಿಲ್ಲ. ಏನಂತ ಬಾಯಿ ಜ್ವರ, ಕಾಲು ಬಾಯಿ ಹಸುಗಳಿಗೆ ಕಾಲು ಬಾಯಿ ಜ್ವರನೋ ಏನೋ ಬರ್ತದಲ್ಲ, ಆ ವಿಚಾರಕ್ಕೆ ಪಾಪ ಅವರು ಜಯಕುಮಾರ್ ಅವರು ಜಯಚಂದ್ರ TV ಜಯಚಂದ್ರ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ್ರು, ಇವ್ರಿಗೆ ನಾಲ್ಗೆ ಜ್ವರ ಬಂದಿದೆ ಅಂತ. ನಾಲ್ಗೆ ಬಾಯಿ ಜ್ವರ, ಇವ್ರಿಗೆ ನಾಲ್ಗೆ ಜ್ವರ ಅಂತ. ಹಂಗೆ ಏನು ಚಾಳಿಗೋಸ್ಕರ ಒಬ್ರಿಗೆ ವಿರೋಧ ಮಾಡಬೇಕು ಅಂತ, ಅಥವಾ ನಾನೇನೋ ಬಚಾವಾಗಿ ಇಲ್ಲಿಂದ ಹೋಗ್ಬೇಕು ಈ ಜನಗಳ ಮಧ್ಯೆ ಅಂತ ತಪ್ಪು ಮಾಹಿತಿ, ತಪ್ಪು ಒಬ್ಬ ಕಡೆ ಅವನು ಮನ್ಸ ಆದ್ರೂ ಒಬ್ಬ ಹೋರಾಟ ಮಾಡ್ತಾನೆ ಅಂದಾಗ ಬೆಂತಟ್ಟಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಒಂದು ನಿಜಾನ ಹೇಳ್ದೇನೆ ಪಂಚಾಯತಿ ಮೆಂಬರ್ ಲೆವೆಲ್ ನಮ್ಮಂಥವ್ರ ಮೇಲೆ ಕೆಸರು ಚೆಲ್ಲೋ ಕೆಲಸ ಮಾಡ್ತಾರೆ ಅಂದರೆ ನಾವು ಮೋರಿನೇ ಚೆಲ್ಬಿಡ್ತೀವಿ ಅವ್ರ ಮೇಲೆ. ಅವ್ರು ಸ್ವಲ್ಪ ತೂಕ ಉಳಿಸ್ಕೊಂಡು ಮಾಡ್ಕೊಡ್ಬೇಕು, ತೂಕ ಉಳ್ಕೊಂಡು ನಡೆ ತೂಕದಿಂದ ಇರಬೇಕು. ಅವ್ರಿಗೆ ಒಬ್ಬ ಅವ್ರದೇ ಪಕ್ಷ ಇರ್ಬೋದು, ಬೇರೆ ಪಕ್ಷದ ಇರ್ಬೋದು, ಒಬ್ಬ ಸಾಮಾನ್ಯ ಮನುಷ್ಯ ಒಳ್ಳೇದು ಮಾಡಿದಾಗ, ಸಮಾಜಕ್ಕೋಸ್ಕರ ಹೋರಾಟ ಮಾಡಿದಾಗ ಅವನು ಬೆಂತಟ್ಟಬೇಕು. ಅವನಿಂದ ಎಲ್ಲಿ ಬೆಳೆದ್ರೆ ಅಥವಾ ಅವನು ಎಲ್ಲಿ ಇದರಿಂದ ಸಕ್ಸಸ್ ಆಗ್ಬಿಟ್ರೆ ನನಗೋ ನನ್ನ ಪಾರ್ಟಿಗೋ ಎಲ್ಲೋ ಆಯ್ತದೆ ಅಂತೇಳಿ ಇಲ್ಲಿದ್ದೆಲ್ಲ ಸುಳ್ಳು ಹೇಳ್ಕೊಂಡು ಸುಳ್ಳಿನ ಕಂತೆ ಪುರಾಣ ಹೊಡ್ಕೊಂಡು ಹೋಗ್ಬಾರ್ದು. ಜನ ಬುದ್ಧಿ ಕಲಿಸ್ಬಿಡ್ರಿ, ಇನ್ನು ಸರ್ವನಾಶ ಬಿಡ್ರಿ. ಹಂಗಾಗಿ ಆ ವಿಚಾರಕ್ಕೆ ವಿರೋಧ ಆಗಿ ಆ ಪಾರ್ಟಿನ ಬಿಟ್ಟೆ. ಇನ್ನು ನಾನು ಈ ದೇವಸ್ಥಾನ ವಿಚಾರ ಹೇಳ್ಬೇಕು ಅಂತ ಅಂದರೆ, ಕಳೆದ 3 ವರ್ಷದ ತನಕ ನಾನು ದೇವರನ್ನ ಪೂಜೆ ಮಾಡದೇ ಇದ್ದಂಥವನು. 3 ವರ್ಷದಿಂದ ತನಕ ದೇವ್ರ ಪೂಜೆ ಮಾಡ್ತಿರ್ಲಿಲ್ಲ, ದೇವ್ರಿಗೆ ನಮಸ್ಕಾರನೇ ಮಾಡ್ತಾ ಇರಲಿಲ್ಲ ನಾನು. ದೇವರು ಅಂತ ಎಲ್ಲವನೇ ದೇವರು, ಯಾರು ದೇವರು ಅಂತೇಳಿ ಮಾಡಿ ಏನೋ ಯಾರ್ದೋ ಒಂದು ಒತ್ತಾಸೆ ಮೇಲೆ ಅಥವಾ ಯಾರೋ ಒಂದು ಬಲವಂತಿಕೆ ದೇವಸ್ಥಾನಕ್ಕೆ ಬಂದೆ. ಕಮಿಟಿ ಮಾಡಿದ್ರು, ನನ್ನೂ ಸೇರಿಸ್ಕೊಂಡ್ರು. ನನ್ನ ಒಂದು ಹಿಡಿದ ಮೇಲೆ ಕೆಲಸ ಮಾಡಬೇಕು ಅದನ್ನು ಅಂಥದ್ದು. ಕಮಿಟಿ ಮಾಡಿದ್ರಲ್ಲಿ 9 ಜನದಲ್ಲಿ 8 ಜನ ಮಾರನೇ ದಿವಸಕ್ಕೆ ಓಡ್ಬಿಟ್ರು. ಹಳೆ ದೇವಸ್ಥಾನ ಅಂತ ಯಾರೋ ಹೇಳ್ಬಿಟ್ರು, ಹಳೆ ದೇವಸ್ಥಾನ ಸಾವು ನೋವಾಗೋಯ್ತದೆ ಅಂತ ಬಿದ್ದಳ ಓಡ್ಬಿಟ್ರು. ಒಬ್ಬರ ಕಡೆ ತಲೆ ಇಕ್ಕಲಿಲ್ಲ. ನಾನು ನನ್ನ ಸ್ನೇಹಿತರನ್ನ ಜನಗಳನ್ನ ಸೇರಿಸ್ಕೊಂಡು ಜನಗಳ ಹತ್ರ ಸ್ನೇಹಿತರ ಹತ್ರ ಕಾಡಿ ಬೇಡಿ ಯಾವ ಜನನೂ ಇಲ್ಲ ಅಂತ ಹೇಳಿಲ್ಲ. ಇವತ್ತು ಈ ನನ್ನ ಮನೆ ನೋಡ್ಬೇಕು ನೀವು, ಈ ದೇವಸ್ಥಾನಕ್ಕೆ 2 ಕೋಟಿ, ಈ ಗಣೇಶನ ಫಂಕ್ಷನ್ ಆಗ್ಬೋದು, ಬಡವರು ಕಾರ್ಯ ಆಗ್ಬೋದು, ಮದುವೆಗಳಾಗ್ಬೋದು, ಈ ಸ್ಪೋರ್ಟ್ಸ್ ಆಗ್ಬೋದು, ಸ್ಕೂಲ್ ಕಾರ್ಯಕ್ರಮಗಳಾಗ್ಬೋದು, ಅಥವಾ ನಾನು ಕಟ್ಟಿರೋ ಮನೆ ಆಗ್ಬೋದು. ಈ ದೇವಸ್ಥಾನಕ್ಕೆ 2 ಕೋಟಿ. ನನ್ನ ಮನೆ ಇವತ್ತು ನಾನು ಕಟ್ಟಿರೋ ಮನೆ ಪಕ್ಷ 30 ಲಕ್ಷ ಬರ್ತದೆ. 3 ಪೈಸೆನೂ ನಮ್ಮ ಅಪ್ಪಂದು ನಮ್ಮ ತಾತಂದು ನಮ್ದಿಲ್ಲ. ಜನಗಳಿದೆ, ನಾಲ್ಗೆನೇ ಬಂಡವಾಳ. ಎಲ್ಲಿ ತನಕ ನಮ್ಮ ನಾಲ್ಗೆ ಚೆನ್ನಾಗಿರ್ತದೆ ಅಲ್ಲಿ ತನಕ ನಾವು ಜನಗಳ ಮಧ್ಯೆ ಇರ್ತೀವಿ. ನಾಲ್ಗೆ ಯಾವಾಗ ಕೆಡ್ತದೆ ಆವತ್ತು ನಮಗೆ ಜನನೂ ಇರೋರು, ಸಮಾಜನೂ ಇಟ್ಕೊಳ್ಳೋ ನಮ್ಮನ್ನ ಯಾರೂ ಇದು ಮಾಡೋದಿಲ್ಲ. ಹಂಗಾಗಿ ಈ ಹೋರಾಟ ಮಾಡ್ಕೊಂಡಿದ್ದೀವಿ. ಪಂಚಾಯತಿನಲ್ಲಿ ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡಿದೋ ಸದಾನಂದ ಗೌಡರು ಪಾಪ ಒಬ್ಬರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಆರೋಳಿ ಕಾವೇರಿ ನೀರು ಕೊಡೋಕ್ಕೆ ಪಾರ್ಟಿ ಯಾವ್ದಾರಿರಲಿ ಫೈಲ್ ಎತ್ಕೊಂಡು ಓಡಾಡಿದ್ರು. ಯೋಗೇಶ್ವರ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ, ಫಾರೆಸ್ಟ್ ಮಿನಿಸ್ಟರ್ ಆಗಿದೆ ಸದಾನಂದ ಗೌಡರು ಕ್ಯಾಬಿನೆಟ್, ಫೈಲ್ ಎತ್ಕೊಂಡು ಓಡಾಡಿದ್ರು. ಸದಾನಂದ ಗೌಡ್ರನ್ನ ಕರೆದುಬಿಟ್ಟು ಫಂಕ್ಷನ್ ಮಾಡಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಾನು ಅವ್ರ ಪಾರ್ಟಿಲಿ ಇದ್ದೆ ಅವಾಗ, ಕುಮಾರಸ್ವಾಮಿ ಅವರು ಫೋನ್ ಮಾಡಿಬಿಟ್ಟು ನೀನು ಆ ಫಂಕ್ಷನ್ ಮಾಡಬೇಡಪ್ಪ, ನಾನು ಬರೋದಿಲ್ಲ, ಅದನ್ನು ಮುಂದೂಡು. ನೀರಿನ ಮೇಲೆ ಯೋಗೇಶ್ವರ್ ಒಂದೇ ಮಾತಾಡಿದ್ರು, ನೋಡ್ರಿ ಯಾರು ನಾನು ಕರೀದೇ ಇದ್ರೂ ಪರವಾಗಿಲ್ಲ, ನೀರಿನ ಮೇಲೆ BJP ಕಾಂಗ್ರೆಸ್ಸು ದಳ ಅಂತ ಬರೋದಿಲ್ಲ, ನೀರು ಕೊಟ್ಟು ಪುಣ್ಯ ಬರ್ತದೆ ಮಾಡೋಣ ಅಂತ ಫೈಲ್ ಎತ್ಕೊಂಡು ನೋಡಿ. ಅವರು ಅದನ್ನ ಬಂದು ಆ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಇವರು. ಇದಾಗಿ ಎಷ್ಟು ಜನಗಳಿಗೆ ಅನ್ಯಾಯ ಮಾಡ್ತಾರೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ.
ಇವತ್ತು ಇಡೀ ಈ ರಾಮನಗರ ವಿಧಾನಸಭಾ ಕ್ಷೇತ್ರ ಏನಿದೆ, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಬೆಳೆ ನಲೆ ಕಚ್ಚಿಬಿಡವೆ. ಬೇರೆ ಎಲ್ಲ ಕಡೆ ಮಳೆ ಆಗದೆ. ರಾಮನಗರ ವಿಧಾನಸಭಾ ಕ್ಷೇತ್ರ ಸಂಪೂರ್ಣ ಕೆರೆ ಇಲ್ಲ, ಕುಡಿಯೋ ನೀರಿಲ್ಲ, ಬೆಳೆ ಪೂರ್ತಿ ಎಲ್ಲ ಒಣಗೋಗವೆ. ಇದನ್ನ ಬರ ಅಂತೇಳಿ ತಾಲೂಕನ್ನ ಘೋಷಣೆ ಮಾಡಿ ಅಂತೇಳಿ ಒಬ್ಬ MLA ಸರ್ಕಾರವನ್ನು ಒತ್ತಾಯ ಮಾಡಲ್ಲ ಅಂದಾಗ ನಮ್ಮ ಸ್ಥಿತಿ ಹೆಂಗದೆ ಲೆಕ್ಕ ಆಗಲಿ. ವಿರೋಧ ಪಕ್ಷದ ನಾಯಕ ಆಗಿ ಈ ಕ್ಷೇತ್ರದ MLA ಆಗಿ ಮಾಜಿ ಚೀಫ್ ಮಿನಿಸ್ಟರ್ ಆಗಿ ಮಾಡಲ್ಲ ಅಂದರೆ ನಮ್ಮ ಸ್ಥಿತಿ ಹೆಂಗದೆ ಲೆಕ್ಕ ಆಗಲ್ರಿ. ಒಂದು ಅವರ ಪಾರ್ಟಿ ರಾಜೀನಾಮೆ ಕೊಟ್ಟು MP ಆದಮೇಲೆ ರಾಜು ಅವ್ರ MLA. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನೀವು ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತದೆ. ಆರೋಳಿ ಗ್ರಾಮ ಪಂಚಾಯಿತಿ ಫಲಾನುಭವಿಗಳ ಪಟ್ಟಿ 300 ಜನದ್ದು ಪಟ್ಟಿ, ಹೌಸಿಂಗ್ ಪಟ್ಟಿ, ಬಡವರಿಗೆ ಮನೆ ಲೋನ್ ಕೊಡುವಂಥದ್ದು ಅಪ್ರೂವಲ್ ಮಾಡಿಸಿಲ್ಲ ಅವರು. ಇಲ್ಲಿ ಕಾಂಗ್ರೆಸ್ ಬಾಡಿಯದೆ ಪಂಚಾಯಿತಿ, ಅವ್ರ ಹೆಸರು ಬರ್ತದೆ, ಅವ್ರ ಪಾರ್ಟಿ ಕಾರ್ಯಕರ್ತರ ಮಾತು ಕೇಳ್ಕೊಂಡು ಮಾಡಿದ್ರು. 2ನೇ ಪಟ್ಟಿ 285 ಮನೆದು ಮಂಜೂರು ಮಾಡಿಸ್ಲಿಲ್ಲ ಅವರು. ಅಲ್ಲಿ ಎಲ್ಲಾ ಕಡೆನೂ ಬರೀ ನಿಮ್ದು ಪಾರ್ಟಿ ಭಿನ್ನಾಭಿಪ್ರಾಯಗಳು MLA ನಮ್ ದಳ ಅಲ್ಲಿ ಕಾಂಗ್ರೆಸ್ ಅದೇ. ನಂದು ಆಗದೆ ಇರೋದಾದ್ರೆ ಜನ ಆಗ್ಲಿಲ್ವಾ, ಜನ ಓಟ್ ಕೊಡ್ಲಿಲ್ವಾ ಅವ್ರಿಗೆ, MLA ಮಾಡ್ಲಿಲ್ವಾ, ಮುಖ್ಯಮಂತ್ರಿ ಮಾಡ್ಲಿಲ್ವಾ, ಅವ್ರ ಅಪ್ಪನ ಈ ಜಿಲ್ಲೆಯವರು ಪ್ರಧಾನಮಂತ್ರಿ ಮಾಡ್ಲಿಲ್ವಾ, ಏನ್ ಮಾಡಿಲ್ಲ. ಪಾರ್ಟಿ ಬಿಟ್ಬಿಡಿ, ಜನಸೇವೆ ಮಾಡೋದ್ರಲ್ಲಿ, ಜನಗಳ ಕೆಲಸ ಮಾಡೋದ್ರಲ್ಲಿ, ಅವ್ರಿಗೆ ನೆರಳು ಕೊಡೋದ್ರಲ್ಲಿ, ನೀರು ಕೊಡೋದ್ರಲ್ಲಿ ರಾಜಕೀಯ ಯಾಕೆ? ಇದು ನಂದು ತತ್ವ ಬಿಟ್ಟು ಅದು ಯಾರೇ ಆಗಿರ್ಲಿ ನನ್ನ ಇಷ್ಟೇ. ನಮ್ಮ ತಂದೆ ಒಂದು ಹಂತದಲ್ಲಿ ಒಂದು ಕಾಲದಲ್ಲಿ ನಾನು ಎಷ್ಟು ರಾಜಕಾರಣದಲ್ಲೂ ಜೀವನದಲ್ಲೂ ಎಷ್ಟು ಕಂಡೀಷನ್ ಅಂದರೆ, ಈ ನನ್ನ ಜನ್ಮ ಕೊಟ್ಟ ತಂದೆನೇ ಒಂದ್ಸಾರಿ ಅವರ ಬೀಗ್ತಿ ಜೊತೆಯಲ್ಲಿ ವ್ಯತಿರಿಕ್ತವಾಗಿ ನಡ್ಕೊಂಡಾಗ ನಮ್ಮ ತಂದೆನೇ ಸ್ಟೇಷನ್ ಹೇಳ್ಕೊಂಡ್ಬಿಡಿಸ್ತವ. ನಾನು ತಪ್ಪಲ್ವಾ? ನಿನ್ನ ಬೀಗ್ತಿಗೆ ಮಾಡಿಬಿಟ್ಟೆಪ್ಪ. ನಮ್ಮ ತಾಯಿ ನಾವು ಹೆಣ್ಣು ಕೊಟ್ಟಿರೋ ಕಡೆ ಹೋದಾಗ ಅವರು ಆ ಬೀಗ ನಮ್ಮ ತಾಯಿಗೆ ಅದೇ ಕೆಲಸ ಮಾಡಿಬಿಟ್ರೆ ತಪ್ಪಲ್ವಾ ಅಂತೇಳಿ. ಹಂಗೆ ಕಂಡೀಷನ್ನು ನ್ಯಾಯ ಕಂಡೀಷನ್, ಆ ಕಂಡೀಷನ್ ಬಿಟ್ಟು ಜೀವನ ಇಲ್ಲ ಅಷ್ಟೇ ಸರ್. ಅದೇ ರೀತಿ ಈಗ ಅದೇ ರೀತಿ ಸಂಪೂರ್ಣವಾಗಿ ಒಂದು ಜನಸೇವೆಯಲ್ಲೇ ಬರ್ತಾ ಇರುವಂತದ್ದು ಸರ್. ಹಾಗಾಗಿ ನೀವು ಈ ಜನಸೇವೆ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಸರ್? ನನಗೆ ಜನಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಇಬ್ಬರೇ. ಒಂದು ನಮ್ಮ ಎಲ್ ನರಸಿಂಹಯ್ಯ ಅಂತೇಳಿ ಗುರುಗಳು, ನಮ್ಮ ಹೈಸ್ಕೂಲು ಹೆಡ್ ಮಾಸ್ಟರ್ ಇದ್ರು, ನನ್ನ ಗುರುಗಳು, ಆತ್ಮೀಯರು. ಇವತ್ತು ಅವರೇ ಹುಟ್ಟಾಕಿದ್ದು ಒಂದು ಸಂಸ್ಥೆ. ಅವ್ರನ್ನ ಪಂಚಾಯತಿ ಎಲೆಕ್ಷನ್ಗೆ ರಿಟೈರ್ಡ್ ಆದ್ಮೇಲೆ ನಿಂತ್ಕೊಂಡ್ರು. ಈ ಊರಿನ ಜನ ಅಂಥವ್ರನ್ನ ಗಾಂಧಿ ಅನ್ನೋರು, ಆರೋಳಿಯ ಗಾಂಧಿ, ಅವ್ರನ್ನ ಸೋಲಿಸಿದ್ರು ಪಂಚಾಯತಿ ಎಲೆಕ್ಷನಲ್ಲಿ. ಅವ್ರು ಅದು ಬೇಜಾರಾಗಿ ಬಿಟ್ರು. ಅವರೇ ಒಂದು ಆರೋಳಿ ಹೋಬಳಿದು ಒಂದು ಅಂಗವಿಕಲರನ್ನ ಆರೋಳಿ ಹೋಬಳಿ ಅಂಗವಿಕಲರನ್ನ ಪುನರ್ವಸತಿ ಕಲ್ಪಿಸುವಂಥದ್ದು ಆ ಒಂದು ಸಂಸ್ಥೆ. ಅವರ ಅಧ್ಯಕ್ಷರಾಗಿದ್ರು. ಅವ್ರು ಹೋದ್ಮೇಲೆ ಆ ಸಂಸ್ಥೆಗೆ ನಾನು ಅಧ್ಯಕ್ಷ ಇದ್ದೀನಿ. ಅವರು ಅಧ್ಯಕ್ಷರಾಗಿದ್ದಾಗ ನಾನು ಇದ್ದೀನಿ. ಅವರು ಸಾಕ್ಷರತಾ ಸಮಿತಿಯಲ್ಲಿ ಇದ್ದಾಗ ನಾನು ತಾಲೂಕು ಇದಾಗಿದ್ದೆ, ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾಗಿದ್ದರು. ಹಾಗಾಗಿ ನನಗೆ ನನ್ನ ತತ್ವ ಸಿದ್ಧಾಂತ, ನನ್ನ ನಡೆಗೆ ಮೂಲ ಎಲ್ ನರಸಿಂಹಯ್ಯನವರು. ಅವರು ಬಿಟ್ಟರೆ ಕರಿಯಪ್ಪನವರು ಏನು ಸಮಾಜ ಸೇವೆ ಮಾಡೋ ಇದರಲ್ಲಿ ಕರಿಯಪ್ಪನವರ ಆದರ್ಶ. ರಾಜಕಾರಣದಲ್ಲಿ ರಾಮಕೃಷ್ಣ ಹೆಗಡೆಯವರ ಆದರ್ಶ. ರಾಮಕೃಷ್ಣ ಹೆಗಡೆ ಅವ್ರದ್ದು ಆದರ್ಶ. ಆದರೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಕೆಡಕನ್ನ ಮಾಡಕ್ಕೆ ಹೋಗ್ಬಾರ್ದು. ಏನಾದ್ರು ಕೆಡಕನ್ನ ಮಾಡಕ್ಕೆ ಹೋಗ್ಬಾರ್ದು. ಹೌದು, ರಾಮಕೃಷ್ಣ ಹೆಗಡೆ ಅವರು ಅಷ್ಟೇ ಸರ್. ಅದೇ ರೀತಿ ನೀವು ಈ 93ನೇ ಸಾಲಿನಿಂದಲೂ ಸಹ ನೀವು ವಿಜೇತರ ಆಗ್ತಾನೆ ಬರ್ತಾ ಇದ್ದೀರಾ. ಈ ಕಂಟಿನ್ಯೂಸ್ ಆಗಿ ಎಲ್ಲೋ ಒಂದು ಗ್ಯಾಪ್ ಕೊಡದಂಗೆ ವಿಜೇತರ ಆಗ್ತಾ ಇರುವಂಥದ್ದು. ಆ ನಿಮ್ಮ ವಿಜೇತಕ್ಕೆ ಕಾರಣ ನಿಮ್ಮ ಗ್ರಾಮದ ಜನತೆ. ಆ ಜನತೆಗೆ ಎಲ್ಲರಿಗೂ ಏನು ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾರೆ ಸರ್? ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ, ನನಗೆ ಜನ ಬೆಲೆ ಕೊಟ್ಟಿರೋದು, ಜನ ಗೌರವ ಕೊಟ್ಟಿರೋದು, ಜನ ನನ್ನನ್ನು ಆಯ್ಕೆ ಮಾಡೋದು ನನ್ನ ರೀತಿ ನೀತಿಯಿಂದ. ದೊಡ್ಡವ್ರನ್ನೆಲ್ಲ ಅಣ್ಣ, ಇನ್ನೂ ವಯಸ್ಸಾದವ್ರನ್ನ ಅಪ್ಪ, ತುಂಬ ಚಿಕ್ಕವ್ರನ್ನ ಗೆಳೆಯರೇ, ಸ್ನೇಹಿತರೆ ಅಂತೇಳಿ ನಡೆಯುವಂಥದ್ದು. ಹೋದ ಚುನಾವಣೆಯಲ್ಲಿ ಇಡೀ ನನ್ನ ಕ್ಷೇತ್ರ ಪೂರ್ತಿ ಆಗಿದ್ದು ಅಷ್ಟೇನೆ. ಏನು ಆಂಟಿ ಅಂತ ಮನೆ ನುಗ್ಗೋರ್ಗೆ ಓಟ್ ಹಾಕ್ತೀರಾ? ಬಾಗಿಲಲ್ಲಿ ನಿಂತ್ಕೊಂಡು ಅಮ್ಮ, ಅಕ್ಕ ಏನು ಸಮಾಚಾರ, ಅಕ್ಕ ನಾನು ಮಲ್ಲಪ್ಪ ಅಂತ ಕೇಳೋರು ಬೇಕಾ? ಅಂಥವ್ರಿಗೆ ಓಟ್ ಹಾಕಿ ಅಂತೇಳಿ. ಹಂಗಾಗಿ
ನಾನು ಏನು ನಡೀತಾ 25 ವರ್ಷದಿಂದ ಜನಗಳು ಒಳ್ಳೆತನ ನೋಡವ್ರೆ, ಆ ಒಳ್ಳೆತನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀನಿ. ಜನಗಳ ಮಧ್ಯೆ ಇರ್ತೀನಿ, ಜನಗಳ ಕಷ್ಟ ಸುಖಕ್ಕೆ ಸದಾ ಅವ್ರ ಜೊತೆನಲ್ಲಿರ್ತೀನಿ. ಯಾವುದೇ ಕಾರಣಕ್ಕೂ ನಾವು ಎಷ್ಟು ದಿವಸ ಇರ್ತೀವಿ ಅಂತ ಅಲ್ಲ, ಇರೋ ಅಷ್ಟು ದಿವಸನೂ ಹಿಂದೆ ಹೆಂಗಿದ್ದು ಅದೇ ರೀತಿ ನಡ್ಕೊಂಡು ಹೋಗುವಂಥದ್ದು. ಅದು ಜನಗಳಿಗೆ ನನ್ನ ಇದು ಏನು ಅಂತಂದರೆ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ, ಯಾವತ್ತೂ ಬಡವ್ರ ಜೊತೆಲಿ ಇರ್ತೀನಿ. ಚಿರೋಣೆ ಇದೇ ರೀತಿ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರಿ. ಎಲ್ಲ ನಿಮ್ಮ ಆಸೆ ಸಂಪೂರ್ಣವಾಗಿ ಈಡೇರಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.